ಅಂದರೆ ಇದೇ ಅಮೆರಿಕ ಈಗ ಟೆಸ್ಲಾ ಕಂಪನಿ ಏನಂದ್ರೆ ಅಲೆನ್ ಮಸ್ಕ್ ಟೆಸ್ಲಾ ಕಂಪನಿ ಇದೆಯಲ್ಲ ಆ ಕಂಪನಿ ಭಾರತಕ್ಕೆ ಬರೋದಕ್ಕೆ ರೆಡಿಯಾಗಿತ್ತು. ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಾತುಕತೆಯೂ ಕೂಡ ಆಗಿತ್ತು. ನಾವು ಬರ್ತೀವಿ ಅಂತಲೂ ಕೂಡ ಮಸ್ಕ್ ಹೇಳಿದರು. ಆದರೆ ಈಗ ನಮ್ಮ ಮಸ್ಕ್ ಏನು ಮಾಡಿದ್ದಾರೆ ಅಂತಂದರೆ ನಾವು ಬರಲ್ಲ, ಬಂದರೂ ಕೂಡ ಟ್ರಂಪ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ನೋಡ್ತಾ ಹೋಗೋದಾದರೆ ಭಾರತದಲ್ಲಿ ಟೆಸ್ಲಾ ಫ್ಯಾಕ್ಟ್ರಿ ಅನ್ಯಾಯ ಆಗುತ್ತೆ. ಭಾರತದಲ್ಲಿ ನೀವೇನಾದರೂ ಟೆಸ್ಲಾ ಕಂಪನಿಯನ್ನು ಓಪನ್ ಮಾಡಿದ್ರೆ ಅಮೆರಿಕಾಗೆ ದೊಡ್ಡ ಅನ್ಯಾಯ ಆಗತ್ತೆ ಅಂತ ಸ್ವತಃ ಟ್ರಂಪ್ ಅವರೇ, ಇದೇ ಮೋದಿಯವರ ಫ್ರೆಂಡ್ ಟ್ರಂಪ್ ಅವರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಇದರ ಹಿಂದಿನ ಏನಂತಂದರೆ ಹಿಂದಿರುವಂತಹ ಪ್ಲಾನ್ ಏನು ಅಂತ ನೋಡ್ತಾ ಹೋಗೋದಾದರೆ, ವಿಶ್ವದ ನಂಬರ್ 1 ಅಮೆರಿಕದ ದಕ್ಷತೆ ಇಲಾಖೆಯ ಮುಖ್ಯಸ್ಥ ಎಲೆನ್ ಮಸ್ಕ್ ಒಡೆತನದ ಟೆಸ್ಲಾ ಭಾರತದಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಕೊಂಡಿದೆ. ಬಟ್ ಏನಂತಂದರೆ ದೇಶದಲ್ಲಿ ಹೂಡಿಕೆ ಮಾಡಿ ತನ್ನ ಉತ್ಪಾದನೆ ಘಟಕವನ್ನು ಕೂಡ ಸ್ಥಾಪಿಸುವುದಕ್ಕೆ ಮುಂದಾಗಿದೆ ಎನ್ನುವಂತಹ ವರದಿಯಾಗಿತ್ತು. ಮಸ್ಕ್ ಕೂಡ ಏನು ಮಾಡಿದ್ರು ಅಂತಂದರೆ, ಟ್ರಂಪ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಟ್ರಂಪ್ ಏನು ಹೇಳ್ತಾರಂತಂದರೆ, ಎಲ್ಲ ದೇಶಗಳು ಅಮೆರಿಕದ ಮೇಲೆ ಅಧಿಕ ತೆರಿಗೆ ಹೇರುವ ಮೂಲಕ ನಮ್ಮ ಲಾಭವನ್ನು ಪಡೀತಾ ಇವೆ. ಭಾರತದಲ್ಲಿ ಕಾರುಗಳನ್ನು ಮಾರುವುದು ಕಷ್ಟಕರ. ಮಸ್ಕ್ ಭಾರತದಲ್ಲಿ ವಿಧಿಸಲಾಗುವ ತೆರಿಗೆಯಿಂದ ಬಚಾವಾಗಲು ಅಲ್ಲಿ ತಮ್ಮ ಉತ್ಪಾದನಾ ಘಟಕ ಆರಂಭಿಸಿದರೆ ಅದರಿಂದ ನಮಗೆ ದೊಡ್ಡ ಅನ್ಯಾಯವಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಭಾರತ ತೆರಿಗೆ ಹೇರ್ತಾ ಇರುವ ದೇಶಗಳಿಗೆ ಟ್ರಂಪ್ ತಿರುಗೇಟು ನೀಡ್ತಾ ಇದ್ದಾರೆ. ಹಾಗಾದರೆ ಏನಿದು ಟೆಸ್ಲಾ ಕಂಪನಿ ಅಂತ ನೋಡ್ತಾ ಹೋಗೋದಾದರೆ, ವಿಶ್ವದ ಅತಿದೊಡ್ಡ ಮಾರುಕಟ್ಟೆಯಾಗಿರುವ ಭಾರತದಲ್ಲಿ ಎಲೆಕ್ಟ್ರಿಕ್ ಕಾರು ಬಿಡುಗಡೆಗೆ ಎಲೆನ್ ಮಸ್ಕ್ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆರಂಭದಲ್ಲಿ ಚೀನಾ ಬದಲು ಜರ್ಮನಿಯಲ್ಲಿ ಕಾರು ಉತ್ಪಾದನಾ ಸಂಸ್ಥೆಯನ್ನು ಭಾರತದಲ್ಲಿ ಮಾರಾಟಕ್ಕೆ ಚಿಂತನೆಯನ್ನು ಮಾಡಿದ್ರು. ಬಳಿಕ ಭಾರತದಲ್ಲಿ ಕಾರ್ಖಾನೆ ಸ್ಥಾಪಿಸೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇದಕ್ಕೆ ಮಸ್ಕ್ ಎದುರೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಡ, ಭಾರತದಲ್ಲಿ ತುಂಬ ಟ್ಯಾಕ್ಸ್ ಜಾಸ್ತಿ ಇದೆ, ನೀವಲ್ಲಿ ಹೋದರೆ ನಿಮಗೆ ಟ್ಯಾಕ್ಸ್ ಹೊರೆ ಬೀಳತ್ತೆ, ಅದಕ್ಕೋಸ್ಕರ ನೀವಲ್ಲಿ ಹೋಗಕ್ಕೆ ಹೋಗಬೇಡಿ. ಜೊತೆಗೆ ನೀವು ಅಲ್ಲಿ ಕಾರ್ ತಗೊಳ್ಳೋರೇ ಇಲ್ಲ, ಭಾರತದಲ್ಲಿ ಕಾರ್ ಮಾರಾಟ ತುಂಬ ಕಷ್ಟಕರವಾಗತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಬಟ್ ಏನಂತಂದರೆ ಟ್ರಂಪ್ ಅವರು ಒಂದು ಅರ್ಥ ಮಾಡ್ಕೊಳ್ಬೇಕು, ಭಾರತ ಎಷ್ಟು ಶ್ರೀಮಂತ ರಾಷ್ಟ್ರ ಅಂತ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಇದು ಯಾವುದೋ ಒಂದು ವರದಿ ಬಂತು ನೀತಿಯವರೇ, ಏನಂತಂದರೆ ಬ್ರಿಟಿಷರು, ಇದೇ ಪಾಶ್ಚಿಮಾತ್ಯ ನಿಮ್ಮ ಪಕ್ಕದ ರಾಷ್ಟ್ರದವರೇ, ಬ್ರಿಟಿಷರು ಏನು ಮಾಡಿದ್ರು ಅಂತಂದರೆ ನಮ್ಮ ಭಾರತವನ್ನು 85 ವರ್ಷಗಳ ಹಿಂದೆ ಬರೋಬ್ಬರಿ 64 ಲಕ್ಷ ಕೋಟಿ ರೂಪಾಯಿಯನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಇದೇ ಬ್ರಿಟಿಷರು. ಅವೇನಾದರೂ ದುಡ್ಡು, ಅದೇನಾದರೂ ಈ ಬ್ರಿಟಿಷರು ಮೋಸದ ವ್ಯಾಪಾರ ಮಾಡದೆ ಹೋಗಿದ್ದಿದ್ರೆ, ಬ್ರಿಟಿಷರು ನಮ್ಮನ್ನು ಲೂಟಿ ಮಾಡದೆ ಹೋಗಿದ್ದಿದ್ರೆ, ನಾವು ಗುಲಾಮರು ಆಗದೆ ಇದ್ದಿದ್ದರೆ ಇವತ್ತು ವಿಶ್ವದ ಬಲಿಷ್ಠ ರಾಷ್ಟ್ರ, ಇವತ್ತು ವಿಶ್ವದ ದೊಡ್ಡನ ಸ್ಥಾನದಲ್ಲಿ ಏನು ಅಮೆರಿಕ ಕೂತಿದೆಯಲ್ಲ, ಈ ಸ್ಥಾನದಲ್ಲಿ ಭಾರತ ಕೂತ್ಕೊಳ್ತಾಗಿತ್ತು. ಅಷ್ಟು ಪವರ್ಫುಲ್ ರಾಷ್ಟ್ರ. ಆದರೂ ಕೂಡ ನಾವೇನು ಕಮ್ಮಿ ಇಲ್ಲ. ಏನಂತಂದರೆ ಅಷ್ಟೆಲ್ಲ ಲೂಟಿ ಮಾಡಿದ್ರು ಕೂಡ ಮತ್ತೆ ನಾವು ಪವರ್ಫುಲ್ ರಾಷ್ಟ್ರದ ಪಟ್ಟಿಯಲ್ಲಿ ನಾವು ಸೇರ್ಕೊಂಡಿದ್ದೀವಿ ಅಂತಂದರೆ ಅದು ನಮ್ಮ ಭಾರತದ ಹೆಮ್ಮೆ. ಅಷ್ಟು ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ. ಇಂಥ ಸುಂಕಗಳು, ಇಂತಹ ಬೆದರಿಕೆಗಳೆಲ್ಲ ಭಾರತದವರು ಒಪ್ಪೋದೇ ಇಲ್ಲ. ಸ್ವದೇಶಿ ಒಂದು ಪ್ರಧಾನಿ ನರೇಂದ್ರ ಮೋದಿಯವರು ಸ್ವದೇಶಿ ಅನ್ನುವಂತಹ ಒಂದು ಪದವನ್ನು ಬಳಕೆ ಮಾಡಿದ್ದಕ್ಕೆ ಅದೆಷ್ಟೋ ರಾಷ್ಟ್ರಗಳು ಈಗ ವಿಲವಿಲ ಒದ್ದಾಡ್ತಾ ಇದ್ದಾವೆ. ಎಷ್ಟೋ ಪ್ರಾಡಕ್ಟ್ಗಳನ್ನು ಅಮೆರಿಕ ತಮ್ಮ ಸ್ವಂತ ದೇಶದಲ್ಲೇ ರೆಡಿ ಮಾಡ್ಕೊಳ್ತಾ ಇದೆ. ವಿದೇಶದಿಂದ ಬರ್ತಾ ಇದ್ದಂತಹ ಅದೆಷ್ಟೋ ಪ್ರಾಡಕ್ಟ್ಗಳನ್ನು ಬೇಡ, ನಮ್ಮಲ್ಲೇ ರೆಡಿ ಆಗ್ತಾ ಇದೆ, ನಾವು ಸ್ವದೇಶಿ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟಲ್ಲಿ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ, ನಿಮ್ಮ ಪ್ರಾಡಕ್ಟ್ಗಳು ಬೇಡ ಅಂತ ಹೇಳಿದ್ದಾವೆ. ಸೊ ಈ ಥರನಾಗಿ ಏನಂತಂದರೆ ನರೇಂದ್ರ ಮೋದಿಯವರ ವಿರುದ್ಧ ಟ್ರಂಪ್ ಅವರು ಈಗ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ.